ಎಲ್ರಿಗೂ ನಮಸ್ತೆ. ನಾನು ಜಯಶ್ರೀ ತುಮಕೂರಿಂದ. ನಾನಿವತ್ತು ನಮ್ಮ ಹಳ್ಳಿಗಳಲ್ಲಿ ಹಸುಗಳನ್ನು ಯಾವ ರೀತಿ ಸಾಕೋದು, ನೋಡ್ಕೊಳೋದು ಮತ್ತು ಅವುಗಳಿಗೆ ಬೇಕಾದಂಥ ಮೇವನ್ನು ಯಾವ ರೀತಿ ಬೆಳೆಯೋದು, ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ನಾನು. ನೋಡಿ, ನಾವು ಬೆಳಗ್ಗೆ ಎದ್ದ ತಕ್ಷಣ ಹಾಲನ್ನು ಕರಿತೀವಿ ನಾವು. ಯಾಕಂದರೆ 8 ಗಂಟೆ ಒಳಗಡೆ ಡೈರಿಗೆ ಹಾಲನ್ನು ಹಾಕಬೇಕು. ಲೇಟ್ ಆದರೆ ಮತ್ತೆ ಅದೇ ಡೈರಿ ಕ್ಲೋಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಡೈಲಿ ಬೆಳಗ್ಗೆ ಎದ್ದ ತಕ್ಷಣವೇ ಹಾಲು ಕರಿತೀವಿ. ನೋಡಿ, ಇದರಲ್ಲಿ ಒಂದು ಕರಿಯೋದ್ರಲ್ಲಿ ನಾವು ಒಂದು ಪಾತ್ರೆ ಹಾಲನ್ನು ನಾವು ಇಟ್ಕೊತೀವಿ. ಯಾಕಂದರೆ ನಾಯಿಗಳಿಗೆ, ಬೆಕ್ಕುಗಳಿಗೆ, ನಮಗೆಲ್ಲರಿಗೂ ಬೇಕು. ಇನ್ನು 3 ಲೀಟ್ರ್ ಹಾಲನ್ನು ಡೈಲಿ ಈಗ ನಾವು ಡೈರಿಗೆ ಹಾಕ್ತಾಯಿದ್ದೀವಿ. ಇದೊಂದೇ ಹಸು ಈಗ ನಮ್ಮ ಮನೆಯಲ್ಲಿ ಕರಿತಾ ಇರೋದು. ಇದು ಕರು ಹಾಕ್ಬಿಟ್ಟು 2 ತಿಂಗಳಾಗಿದೆ. ಇದು ಇನ್ನೊಂದು ಅದು ಗಬ್ಬ ಆಗಿದೆ, ಇನ್ನೂ ಕರು ಹಾಕಿಲ್ಲ ಅದು. ಈ ಕರುಗೆ ಅರ್ಧ ಹಾಲನ್ನು ನಾವು ಬಿಟ್ಬಿಟ್ಟಿರ್ತೀವಿ, ಇನ್ನು ಅರ್ಧ ಹಾಲನ್ನು ಮಾತ್ರನೇ ನಾವು ಕರ್ಕೊಳೋದು. ಇದು ಹಾಲು ಕರೆದಿದ್ದು ಆಗ್ತಿದ್ದಂಗೆ ತೊಗೊಂಬಂದ್ಬಿಟ್ಟು ಹಸು ಹತ್ರ ಕಟ್ಟಿದ್ರೆ ಹಾಲನ್ನೆಲ್ಲ ಕುಡ್ಕೊಳುತ್ತೆ ಕರು. ಅದು ಇನ್ನೂ 2 ತಿಂಗಳದು ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ನಾವು ಹಾಲನ್ನು ತೊಗೊಂಬಂದ್ಬಿಟ್ಟು ಕಾಯಿಸ್ಕೊಂಬಿಟ್ಟು ಫಸ್ಟು ಮಾಡೋ ಕೆಲಸ ಅಂದರೆ ಕಾಫಿ ಮಾಡ್ಕೊಂಡು ಕುಡಿಯೋದು. ಈ ಕಾಫಿ ಕುಡಿಯೋ ಹಿಂದೆ ನಮ್ಮ ರೈತರಿಗೆ ನೋಡಿ, ಮಳೆ, ಗಾಳಿ, ಬಿಸಿಲು, ಚಳಿ ಅಂದಲೇ ಕೆಲಸ ಮಾಡಬೇಕಾಗುತ್ತೆ. ರಾತ್ರಿ ಹಗಲು ಅಂತಲೂ ನೋಡೋಂಗಿಲ್ಲ ಅವರು. ಅಷ್ಟು ಕೆಲಸ ಕಷ್ಟಪಟ್ಟು ಮಾಡಿದ್ರೆ ಮಾತ್ರನೇ ಅವರಿಗೆ ಏನಾದರೂ ಒಂದು ಸ್ವಲ್ಪ ದುಡ್ಡು ನೋಡೋಕ್ಕಾಗೋದು. ಅದರಲ್ಲೂ 15 ದಿವಸಕ್ಕೊಂದ್ಸರಿ ಇದೊಂದರಲ್ಲೇ ದುಡ್ಡು ನೋಡೋದು. ನಿಜವಾಗ್ಲೂ ಕಾಫಿ ಈಗ ತಾನೇ ಹಾಲು ಕರ್ಕೊಂಬಂದು ಮಾಡಿರೋದು ಕಾಫಿ ನಿಜವಾಗ್ಲೂ ಎಲ್ಲಿ ಯಾವ ಹೋಟ್ಲಲ್ಲೂ ಸಿಗೋದಿಲ್ಲ ಈ ಥರ ಟೇಸ್ಟ್. ಅಷ್ಟು ಚೆನ್ನಾಗಿದೆ ಕಾಫಿ. ಬರೀ ಹಾಲಿಗೆ ನಾನು ಒಂದು ಸ್ವಲ್ಪ ಸಕ್ಕರೆ ಮತ್ತು ಒಂಚೂರು ಕಾಫಿ ಪುಡಿ ಹಾಕಿದ್ದೀನಿ ಅಷ್ಟೇ. ಕಾಫಿ ಅಂತೂ ಸಖತ್ತಾಗಿದೆ. ನೋಡಿ, ಹಸುಗಳು ಚೆನ್ನಾಗಿ ಹಾಲು ಕರಿಬೇಕು ಅಂದರೆ ಒಂದು ಬೂಸ ಮೂಟೆನ 1200 ರೂಪಾಯಿ ಕೊಟ್ಟು ನಾವು ತೊಗೊಂಬರ್ತೀವಿ ನಾವು. ಅದು ಏನು ಒಂದು 15 ದಿವಸ ಬರುತ್ತೆ ಅಷ್ಟೇ. ಚೆನ್ನಾಗಿ ಹಾಕಿದ್ರೆ ಇನ್ನೂ ಬೇಗನೆ ಮುಗಿಯುತ್ತೆ. ಖನಿಜ ಮಿಶ್ರಣ ಪೌಡ್ರು ಸಿಗುತ್ತೆ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ರಾತ್ರಿ 2 ಹೊತ್ತೂ ಅವಕ್ಕೆ ನಾವು ಹಸುಗಳಿಗೆ ಇಡ್ತೀವಿ ನಾವು. ನೋಡಿ, ಈಗ ಕೊಟ್ಟಿಗೆ ಎಲ್ಲ ಎಷ್ಟು ಗಲೀಜಾಗ್ಬಿಟ್ಟಿದೆ. ಮತ್ತು ಹಸುಗಳನ್ನ ಆ ಕಡೆ ಹೊರಗಡೆ ಕಟ್ಟಾಕ್ಬಿಟ್ಟು ಕೊಟ್ಟಿಗೆನೆಲ್ಲ ಗುಡಿಸಿ ನೀರು ಹಾಕಿ ತೊಳೆಯೋದಿದ್ರೆ ಒಂದು 2 ದಿವಸಕ್ಕೊಂದ್ಸರಿ ನೀರು ಹಾಕಿ ತೊಳಿತೀವಿ. ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ನಾವು. ಆಮೇಲೆ ಮಳೆ ಬಂದಿದೆ. ಈಗ ಮಳೆ ಬಂದಿರೋದ್ರಿಂದ ಹೊಲದಲ್ಲೆಲ್ಲ ಚೆನ್ನಾಗಿ ಹುಲ್ಲು ಬೆಳ್ಕೊಂಬಿಟ್ಟಿದೆ. ಹಂಗಾಗ್ಬಿಟ್ಟು ಹಸುಗಳನ್ನ ತಗೊಂಡೋಗ್ಬಿಟ್ಟು ನಾವು ಹೊಲದಲ್ಲಿ ಕಟ್ತೀವಿ. ಕಟ್ಟಿದ್ರೆ ಅವು ಮೇಯ್ಕೊತಿರ್ತವೆ. ಮತ್ತು ಒಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಅವು ಹಸುಗಳನ್ನ ಚೇಂಜ್ ಮಾಡ್ತಾ ಇರಬೇಕು. ಮೇಯ್ಕೊಂಡು ಅವು ಮೇಯಿಸ್ತಾನೆ ಇರಬೇಕು, ಬೇರೆ ಕಡೆ ಕರ್ಕೊಂಡೋಗಿ ಅವನ್ನ. ಈಗ ನೋಡಿ, ನಮ್ಮದು ಹೊಲದಲ್ಲಿರೋ ಅಂಥ ಜೋಳದ ಸೆಪ್ಪೆನ ನಾವು ಕಟ್ ಮಾಡ್ಕೊಂಬಂದ್ಬಿಟ್ಟು ಈಗ ಕೊಟ್ಟಿಗೆನಲ್ಲಿ ಇಟ್ಕೊಂಡಿದ್ದೀವಿ. ಈ ಹಸುಗಳಿಗೆ ನಾವು ಡೈಲಿ ಅದನ್ನು ಒಂದು ಸ್ವಲ್ಪನೇ ಹಾಕ್ತಾನೇ ಇರಬೇಕು ಇಟ್ಕೊಂಡು. ಇದು ಕಟ್ಟಿಂಗ್ ಮಾಡೋ ಮಿಷಿನ್ನು ಈಗ ಬಂದಿದೆ. ಈಗ ನಾವಿನ್ನೂ ತೊಗೊಂಡಿಲ್ಲ. ಅದಕ್ಕೂ 12,000 ಸಬ್ಸಿಡಿ ಸಿಗುತ್ತೆ ಅಂತಾರೆ. ಅದರಲ್ಲಿ ಹುಲ್ಲು ಒಂದು ಸ್ವಲ್ಪನೂ ವೇಸ್ಟ್ ಆಗೋದಿಲ್ಲ ಆ ಮಿಷಿನ್ ಇಟ್ಕೊಂಡ್ರೆ. ಈಗ ನೋಡಿ, ಅರ್ಧ ಖಾಲಿ ಆಗಿಬಿಟ್ಟಿದೆ ಆಗಲೇ ಇದೊಂದು ಗದ್ದೆ. ಈಗ ಅದಕ್ಕೋಸ್ಕರ ನಾವು ಈಗ ಬೇರೆ ಕಡೆ ಮತ್ತೆ ಹುಲ್ಲು ಬೆಳ್ಕೊಳೋದಕ್ಕೋಸ್ಕರ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಹೊಲ ಎಲ್ಲ ಉತ್ತಿದ್ದೀವಿ ನಾವು. ಉತ್ತಿದ್ದಾದಮೇಲೆ ಈಗ ರಾತ್ರಿ ಮಳೆ ಬಂದಿದೆ. ಹಾಗಾಗ್ಬಿಟ್ಟು ಜೋಳ, 1 ಮೂಟೆ ಜೋಳ ತಂದಿದ್ದೀವಿ ನಾವು. ಈಗ ಆ ಜೋಳನ ನಾವು ಈಗ ಇನ್ನೊಂದು ಗದ್ದೆ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದರಲ್ಲಿ ನೋಡಿ ಈಗ ಜೋಳನೆಲ್ಲ ಹಾಕ್ಕೊಂಡು ಬರ್ತಾಯಿದ್ದೀವಿ. ಒಂದು ಕಡೆ ಜೋಳ ಮುಗಿಯೋ ಹೊತ್ತಿಗೆ ಇನ್ನೊಂದು ಕಡೆ ನಾವು ಬೇರೆ ಗದ್ದೆನಲ್ಲಿ ಮತ್ತೆ ಮೇವನ್ನು ಬೆಳೆಯೋದಕ್ಕೆ ರೆಡಿ ಮಾಡ್ಕೊಂಡಿರಬೇಕು. ಇಲ್ಲಾಂದರೆ ಹೊರಗಡೆ ತೊಗೊತೀವಿ ಅಂದರೆ 25,000, 40,000, 50,000 ಆಗುತ್ತೆ. ಒಂದು ಟ್ರ್ಯಾಕ್ಟ್ರು ಹುಲ್ಲಾಗಲಿ ಬೇರೆ ಏನೇ ಆಗಲಿ ತೊಗೋಬೇಕು ಅಂದ್ರೂ ತುಂಬಾ ಕಾಸ್ಟ್ಲಿ ಬೀಳುತ್ತೆ. ಹಂಗಾಗ್ಬಿಟ್ಟು ನಾವೇ ಬೆಳ್ಕೋಬೇಕು. ನೋಡಿ, ರೋಟ್ರು ಈಗ ಹೊಡಿತಾ ಇದ್ದೀವಿ ನಾವೀಗ. ಜೋಳ ಎಲ್ಲ ಹಾಕಿದ್ಮೇಲೆ ಜೋಳ ಎಲ್ಲ ಹೊಲದಲ್ಲಿ ಮಿಕ್ಸ್ ಆಗಬೇಕಲ್ಲ, ಹಂಗಾಗ್ಬಿಟ್ಟು ರೋಟ್ರನ್ನ ಹೊಡೆದ್ರೆ ಆಮೇಲೆ ಜೋಳ ಚೆನ್ನಾಗಿ ಬೆಳ್ಕೊಳುತ್ತೆ. ನೋಡಿ, ಈಗ ರೋಟ್ರೆಲ್ಲ ಹೊಡೆದಿದ್ದು ಆಗಿದೆ. ಈಗ ಜೋಳ ಎಲ್ಲ ಹಾಕಿದ್ದಾದಮೇಲೆ ಮಳೆ ಬಂದರೆ ಚೆನ್ನಾಗಿ ಜೋಳ ಮೊಳಕೆ ಹೊಡ್ಕೊಂಡು ಚೆನ್ನಾಗಿ ಉಟ್ಕೊಂಡ್ಬಿಡುತ್ತೆ. ಇಲ್ಲ ಅಂದರೆ ನಾವೇ ಸ್ಪ್ರಿಂಕ್ಲರಲ್ಲಿ ನೀರಾದರೂ ಬಿಡಬೇಕಾಗುತ್ತೆ. ಈಗ ಬೋರ್ ನೀರಿನ ವ್ಯವಸ್ಥೆ ಇಲ್ದಲೇ ಇರೋರಿಗೆಲ್ಲ ಮಳೆ ಬಂದರೆ ಬೆಳೆ, ಇಲ್ಲ ಅಂದರೆ ಇಲ್ಲ, ಆ ಥರ ಆಗಿಬಿಡುತ್ತೆ.
ಅದಕ್ಕೋಸ್ಕರ ನಮ್ಮ ಸರ್ಕಾರದವರು ಪ್ರತಿಯೊಬ್ಬ ರೈತರಿಗೂ ನೀರಿಂದೊಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ರೆ ನಿಜವಾಗ್ಲೂ ತುಂಬಾ ಅನುಕೂಲ. ನೀರೇ ಇಲ್ಲ ಅಂದರೆ ರೈತರು ಯಾವ ರೀತಿ ಬೆಳೆ ಬೆಳೀತಾರೆ, ಆ ಥರ ಆಗಿಬಿಡುತ್ತೆ. ನೋಡಿ, ಈಗ ಗೊಬ್ಬರನ ನಾವು ಯೂರಿಯಾ ಒಂದು ಮೂಟೆ ತೊಗೊಂಬಂದಿದ್ದೀವಿ, ಅದು 300 ರೂಪಾಯಿ. ಅದನ್ನು ಈಗ ಅದು ಹೊಲಕ್ಕೆಲ್ಲ ಹಾಕ್ತಾಯಿದ್ದೀವಿ. ಇದೆಲ್ಲ ಹಾಕಿದ್ರೆ ಒಂದು 3-4 ದಿವಸ ಆದಮೇಲೆ ಚೆನ್ನಾಗಿ ನೀರಿಟ್ಬಿಟ್ರೆ ಬೆಳೆ ಚೆನ್ನಾಗಿ ಬೆಳ್ಕೊಂಡು ಬಂದ್ಬಿಡುತ್ತೆ. ಏನಂದರೂ ರೈತರದ್ದು ಜೀವನ ನಿಜವಾಗ್ಲೂ ತುಂಬಾ ಕಷ್ಟ. ಯಾವುದೇ ಒಂದು ಬೆಳೆನ ಬೆಳಿಬೇಕು ಅಂದರೆ ಸುಲಭನಾಗಿ ಯಾವುದು ಸಿಗೋದಿಲ್ಲ, ಅಷ್ಟು ಕಷ್ಟಪಡಬೇಕಾಗುತ್ತೆ ರೈತರು ಒಂದು ಬೆಳೆ ತೊಗೊಳೋದಕ್ಕೋಸ್ಕರ. ನನ್ನ ಈ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು.